ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಿಂಪಲ್ಲಾಗಿ ಒಂದು ಪ್ರಾನ್ಸ್ ರೆಸಿಪಿಯನ್ನು ಟ್ರೈ ಮಾಡುವ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಲೆಟ್ ವಿ ಸ್ಟಾರ್ಟ್. ನಮ್ಮ ಹುಡುಗಿಗೆ ಮೀನಂದರೆ ತುಂಬಾ ಇಷ್ಟ. ಬಟ್ ಸಿಗಡಿನ ನೋಡಿ ಸ್ವಲ್ಪ ಭಯ ಆಗ್ತಾಯಿತ್ತು ಅವಳಿಗೆ. ಯಾಕೋ ಗೊತ್ತಿಲ್ಲ, ಅದು ಹುಳದ ಥರ ಕಾಣಿಸ್ತಿತ್ತಲ್ಲ. ಸೊ ಅದು ನೋಡುವಾಗ ಹಿಂದೆನೇ ಹೋಗ್ತಾ ಇದ್ಲ ಅವಳು. ತುಂಬ ಟೈಮ್ ಆಗಿತ್ತು ಸಿಗಡಿ ಮೀನು ಟೇಸ್ಟ್ ಮಾಡಿದೆ. ಸೊ ಸ್ವಲ್ಪ ದೊಡ್ಡ ಸೈಜಲ್ಲಿ ಸಿಕ್ಕಿರೋದ್ರಿಂದ ಒಂದು ಸಿಂಪಲ್ ಆಗಿರುವ ಟೇಸ್ಟಿ ರೆಸಿಪಿ ಟ್ರೈ ಮಾಡುವ ಅಂತ ಅಂದ್ಕೊಂಡೆ. ಇದು ಕ್ವಿಕ್ಕಾಗಿ ಅರ್ಜೆಂಟ್ನಲ್ಲಿರೋರಿಗೆ ಮಾಡುವಂಥ ರೆಸಿಪಿ, ತುಂಬ ಟೈಮ್ ಏನು ಬೇಕಾಗಿಲ್ಲ. ಸೊ ಫಸ್ಟಿಗೆ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ದೆನ್ ಅದಕ್ಕೆ 1 ಸ್ಪೂನ್ ಅರಶಿನ ಹುಡಿ, 1 ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ವಿನೇಗರ್, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ವಿನೇಗರ್ನ ಬದಲು ನಿಂಬೆಹಣ್ಣಿನ ರಸ ಹಾಗೆ ಹುಳಿ ರಸ ಯಾವುದು ಕೂಡ ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 30 ಮಿನಿಟ್ಸ್ ಆದರೂ ನಾವು ಇಟ್ಕೋಬೇಕು. ಬಟ್ ನನಗಿಲ್ಲಿ ಟೈಮ್ ಇರಲಿಲ್ಲ, ನಾನೊಂದು 15 ಮಿನಿಟ್ಸ್ ಮಾತ್ರ ಇಟ್ಕೊಂಡಿರೋದು. ನೆಕ್ಸ್ಟ್ ಅದಕ್ಕೆ ಬೇಕಾಗಿರೋ ಐಟಮ್ಸ್ನ ರೆಡಿ ಮಾಡಿ ಇಟ್ಕೊಳ್ಳುವ. 2 ಗ್ರೀನ್ ಚಿಲ್ಲಿ, 3 ಟೊಮೆಟೊನ ಚಿಕ್ಕ ಸ್ಲೈಸ್ ಪೀಸ್ ಥರ ಮಾಡಿದರೆ ಆಯಿತು. ಹಾಗೆ ಒಂದು ದೊಡ್ಡ ಈರುಳ್ಳಿ, ಅದನ್ನು ಕೂಡ ಚಿಕ್ಕ ಚಿಕ್ಕ ಪೀಸ್ ಮಾಡಿದರೆ ಆಯಿತು. ನೆಕ್ಸ್ಟ್ ನಾವು ಪ್ಯಾನ್ಗೆ ಎಣ್ಣೆ ಹಾಕಿ ಲೋ ಫ್ಲೇಮಲ್ಲಿ ಬಿಸಿ ಆಗಲಿಕ್ಕೆ ಇಟ್ಕೊಳ್ಳೋಣ. ಎಣ್ಣೆ ಬಿಸಿ ಆದಾಗ ಒಂದೊಂದೇ ಸಿಗಡಿ ಮೀನನ್ನು ಎಣ್ಣೆಗೆ ಹಾಕ್ಕೋಬೇಕು. ಮೀನಿನ ಕ್ವಾಂಟಿಟಿ ತುಂಬ ಇದ್ದರೆ 2 ಟೈಮ್ಸ್ ಹಾಕಿ ಫ್ರೈ ಮಾಡ್ಕೋಬೋದು. ನಾನಿಲ್ಲಿ 1 ಟೈಮ್ನಲ್ಲೇ ಮೀನನ್ನು ಹಾಕಿ ಲೋ ಫ್ಲೇಮಲ್ಲಿ 2 to 3 ಮಿನಿಟ್ಸ್ ಫ್ರೈ ಮಾಡಿಸ್ಕೊಂಡೆ. ಒಂದು ಸೈಡ್ ಫ್ರೈ ಆದ ಕೂಡಲೇ ಇನ್ನೊಂದು ಸೈಡಿಗೆ ಟರ್ನ್ ಮಾಡಿ ಹಾಕಿಸ್ಕೋಬೇಕು. ನೋಡಿ ಇವಾಗ ಮೀನು ಚೆನ್ನಾಗಿ ಬೆಂದಿದೆ. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟಿಗೆ ಸೆಪರೇಟ್ ಆಗಿ ತೆಗೆದಿಟ್ಕೊಳ್ಳುವ. ನೋಡಿ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಘಮ ಘಮ ಅಂತ ಪರಿಮಳನೂ ಬರ್ತಾ ಇದೆ. ಸೆಪರೇಟ್ ಪ್ಲೇಟ್ನಲ್ಲಿ ಹಾಕಿ ಒಂದು ಸೈಡಿಗೆ ನಾವು ಇಟ್ಕೊಳ್ಳುವ. ನೆಕ್ಸ್ಟ್ ಅದೇ ಎಣ್ಣೆಯಲ್ಲಿ ಮಸಾಲ ರೆಡಿ ಮಾಡುವ. ಆಲ್ರೆಡಿ ನಾವು ಬೇಕಾದ ಐಟಮ್ಸ್ನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ನಾವು ಆಯಿಲ್ಗೆ ಹಚ್ಚಿದ ನೀರುಳ್ಳಿ, ಗ್ರೀನ್ ಚಿಲ್ಲಿ, ಶುಂಠಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿಸ್ಕೋಬೇಕು. ನೀರುಳ್ಳಿ ಕೆಂಪು ಬಣ್ಣ ಬರೋವರೆಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಅದಕ್ಕೆ ಬೇವು ಸೊಪ್ಪು 2 ಜೊತೆ ಸೇರಿಸ್ಕೊಳ್ಳೋಣ. ಬೆಳ್ಳುಳ್ಳಿನ ಚಿಕ್ಕ ಸ್ಲೈಸ್ ಥರ ಪೀಸ್ ಮಾಡಿ ಹಾಕ್ಕೋಬೋದು. ಬಟ್ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ನೀರುಳ್ಳಿ ರೆಡ್ ಕಲರ್ಗೆ ಬಂದಿದೆ. ನೆಕ್ಸ್ಟ್ ನಾವು ಟೊಮೆಟೊವನ್ನು ಹಾಕ್ಕೋಬೇಕು. ನೆಕ್ಸ್ಟ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 to 3 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬಾಯ್ಲ್ ಆಗಲಿಕ್ಕೆ ಇಟ್ಕೋಬೇಕು. ಇನ್ನು ಅದಕ್ಕೆ ಬೇಕಾದ ಮಸಾಲ ಐಟಮ್ಸ್ ಆ್ಯಡ್ ಮಾಡುವ. ಅರಶಿನ ಹುಡಿ, ಚಿಲ್ಲಿ ಪೌಡರ್, ಗರಂ ಮಸಾಲ, ಜೀರಾ ಪೌಡರ್, ಕೊರಿಯಾಂಡರ್ ಪೌಡರ್, ಪೆಪ್ಪರ್ ಪೌಡರ್ ಎಲ್ಲನೂ ಸರಿಯಾದ ಅಳತೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ರೆಸಿಪಿಗೆ ಅಗತ್ಯವಾದಷ್ಟು ನೀರನ್ನು ಹಾಕ್ಕೋಬೇಕು. ನಾನಿಲ್ಲಿ 2 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿ ಒಮ್ಮೆ ಚೆನ್ನಾಗಿ ಕಲಡಿಸಿ ಬಾಯ್ಲ್ ಆಗಲಿಕ್ಕೆ ಇಟ್ಕೊಂಡ್ರೆ ಆಯಿತು. ಲೋ ಫ್ಲೇಮಲ್ಲಿ 4 to 5 ಮಿನಿಟ್ಸ್ ಚೆನ್ನಾಗಿ ಕುದಿಬೇಕು. ನೋಡಿ ಇವಾಗ ಮಸಾಲ ಚೆನ್ನಾಗಿ ಕುದೀತಾ ಇದೆ. ನೆಕ್ಸ್ಟ್ ನಾವು ಫ್ರೈ ಮಾಡಿ ಇಟ್ಕೊಂಡ ಸಿಗಡಿ ಮೀನನ್ನು ಹಾಕ್ಕೊಂಡ್ರೆ ಆಯಿತು. ಸಿಗಡಿ ಮೀನನ್ನು ಎಲ್ಲ ಹಾಕಿದ ನಂತರ ಒಮ್ಮೆ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಬಿಕಾಸ್ ಆಲ್ರೆಡಿ ನಾವು ಸಿಗಡಿ ಮೀನಿಗೆ ಪ್ಲಸ್ ಮಸಾಲ ಮಾಡುವಾಗ ಕೂಡ ಹಾಕಿದ್ದೀವಿ. ಸೊ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಹಾಗೆ ಲಾಸ್ಟಿಗೆ ಒಮ್ಮೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಆಯಿತು. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಆಲ್ರೆಡಿ ಪ್ರಾನ್ಸನ್ನು ನಾವು ಫ್ರೈ ಮಾಡಿರೋದ್ರಿಂದ ತುಂಬ ಹೊತ್ತು ಬೇಕಾಗಿಲ್ಲ, ಬೇಗನೆ ಬಾಯ್ಲ್ ಆಗಿ ಬಿಡುತ್ತೆ. ಫೈನಲಿ ನಮ್ಮ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಮಾಡಿರುವಂತಹ ಪ್ರಾನ್ಸ್ ಕರಿ ರೆಡಿ ಆಗಿದೆ. ಪ್ರಾನ್ಸ್ ಕರಿ ಸಿಗಡಿ ಮೀನು ಎಟ್ಟಿ ನಮ್ಮ ಮ್ಯಾಂಗ್ಳೂರಲ್ಲಿ. ಸೊ ಹೇಗೆ ಮಾಡಿದರೂ ಚೆನ್ನಾಗಿರೇ ಬರುತ್ತೆ. ಟೇಸ್ಟ್ ಆಗಲಿ ಸ್ಮೆಲ್ ಆಗಲಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ.
ನನಗೆ ಪರ್ಸನಲಿ ತುಂಬ ಇಷ್ಟ ಇರೋ ಒಂದು ಡಿಶ್ ಇದು. ಸೊ ಫೈನಲಿ ನಮ್ಮ ಡಿನ್ನರ್ಗೆ ಕರಿ ರೆಡಿ ಆಗಿದೆ. ಸೊ ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.